ರಾಣಿ ಚೆನ್ನಮ್ಮ ಇದ್ರಾಗ ಐತೆ ಅದು ಯೂನಿವರ್ಸಿಟಿ ಯೂನಿವರ್ಸಿಟಿ. ಇದಕ್ಕೆ ರೀ ನಮ್ದು ಭದ್ರಾಮಟ್ಟಿಗೆ. ಹಾಂ, ಹಾಂ ರೀ. 25 ಕೊಡ್ಬೇಕು. 25 ರೀ? ಪಗಾರ ಎಟ್ರಿ ಸರ್? 80,000 ಐತೇನ್ರಿ? ರಾಣಿ ಚೆನ್ನಮ್ಮಕ್ಕೆ ರೀ? ಹೌದು. ಇದು ಏನಂತಿಲ್ಲ ನಿಮ್ಮ ಜಾಬ್ ರೀ? ಜಾಬ್ ಏನು ರೀ? ಅಲ್ಲಿ B.Ed ಮ್ಯಾಗ ಏನು ಕೊಡ್ತಾರೆ ಅಂಬಲ್ಪ? ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ನಮ್ಮ ಬೆಳಗಾವಿ ಜಿಲ್ಲಾಕ್ಕೆ ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಯರಯ್ಯ ಅಂತಾನೆ ಯಾರಿಗೂ ಬೇಡದಂಥ ಅಧಿಕಾರಿಗಳು ಕೆಲವು ಮಂದಿ ಅಷ್ಟನ ಬೆಳಗಾವಿ ಜಿಲ್ಲಾಕ್ಕೆ ಬರೋಬ್ಬರ ಫಿಟ್ ಆಗ್ತಾರೆ. ಅಂದ್ರೆ ಅವ್ರ ರಾಜ್ಯದಾಗ ಎಲ್ಲೂ ನೌಕರಿ ಮಾಡಕ್ಕೆ ಬೇಡಪ್ಪ ಅಂದವ್ರನ್ನ ಬೆಳಗಾವಿ ಜಿಲ್ಲಾದಾಗ ಸ್ವಾಗತ ಮಾಡಿ ಹೂ ಮಾಲಿ ಹಾಕಿ ರತ್ನ ಗಂಬಳಿ ಹಾಕಿ ಸ್ವಾಗತ ಮಾಡ್ಕೋತಾರೆ ಅನ್ನೋದು ಭಾಳಷ್ಟು ಉದಾಹರಣೆಗಳು ನಾವು ಹೇಳ್ಬೋದು. ಭಾಳ ಸಲ ಅಲ್ಲಿ ಹೇಳಿದೆವು. ಅದು ಮುಂದೆ ಅದನ್ನು ಮುಂದುವರಿಸಿ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗ ಆಗಲಿ ರಾಜಕಾರಣಿಗಳಾಗಲಿ ಮತ್ತು ಅವ್ರನ್ನ ರಕ್ಷಣೆ ಮಾಡ್ಕೋತನೇ ಬರ್ತಾರೆ. ಆದರೆ ಜನರ ತಲೆಯಾಗ ಅವ್ರು ಏನು ಮಾಡತ್ತಾರೆ ಅನ್ನೋದು ಎಲ್ಲ ಗೊತ್ತಾಗತ್ತೈತಿ. ಯಾಕಂದ್ರೆ ನಮ್ಮ ಜಿಲ್ಲಾದಾಗ ತಹಸೀಲ್ದಾರ್ ಇಂಡಸ್ಟ್ರಿಯಲ್ ಏನೇ ಮಾಡಿ ಏನು ಬೇಕಾದ ಸಾವಿರಾರು ಎಕರೆ ಏನು ಬೇಕಾದ ಮಾಡಿ ಹೋಗದ. ಅದು ಎನ್ಕ್ವೈರಿ ನಡೆದೈತೆ ಆ ಮಾತು ಬೇರೆ. ಕಾಗದ ಪತ್ರ ಏನು ಸುಳ್ಳು ಅದಾವೇನ ಸುಳ್ಳು ಹೇಳೋದೈತೆ. ಅಂಥ ತಹಸೀಲ್ದಾರ್ನೂ ನಮ್ಮ ಜಿಲ್ಲೆ ನೋಡೈತಿ. ಒಬ್ಬ ಪೊಲೀಸ್ ಅಧಿಕಾರಿ ಕಂಪ್ಲೇಂಟ್ ಕೊಡೋಕೆ ಹೋದ ಹೆಣ್ಣು ಮಕ್ಕಳನ್ನ ಏನು ಬಾಯಿಗೆ ಬಂದಂಗೆ ಬೇದ 2 ಸಲ ಅದೇ ಒಂದು ಸ್ಟೇಷನ್ದಾಗ 2 ಸಲ ವೈರಲ್ ಆದರೂ ಅದೇ ಅಧಿಕಾರಿ ಮಾತಿಗೆ ಅಲ್ಲೇ ನೌಕರಿ ಮಾಡತ್ತಾನೆ. ಇದನ್ನೂ ನಾವು ಕಣ್ಣುಜ್ರ ನೋಡತ್ತೇವೆ. ಈ ಬೆಳಗಾವಿ ಜಿಲ್ಲೆ ಒಳಗೆ ಉಸುಕ ಅಕ್ರಮ ಉಸುಕ್ ತುಂಬವ್ರಿಗೆ ತಂದು ಕೊಡ್ಬೇಕು, ನನಗೆ ಉಸುಕ್ ತಂದು ಕೊಡಲಿಲ್ಲ ಅಂದ್ರೆ ನೋಡಂತೇಳಿ ಧಮಕಿ ಹಾಕಿದಂಥ ತಹಸೀಲ್ದಾರ್ನೂ ನಾವು ಬೆಳಗಾವಿ ಜಿಲ್ಲಾದಾಗ ನೋಡಿದೆವು. ಬೋಗಸ್ ಸರ್ಟಿಫಿಕೇಟ್ ಸಬ್ ರಿಜಿಸ್ಟ್ರ್ ಕಡೆ ಬೋಗಸ್ ಸರ್ಟಿಫಿಕೇಟ್ ಕೊಟ್ಟು ಬೋಗಸ್ ಖರೀದಿ ಮಾಡಿದಂಥ ಸಬ್ ರಿಜಿಸ್ಟ್ರುಗಳನ್ನು ಬೆಳಗಾವಿ ನೋಡೈತೆ. ಅಂದರೆ ಒಟ್ಟು ಅಧಿಕಾರಿ ವರ್ಗದಾಗ ಕೆಲವು ಜನ ಅಷ್ಟೆ. ಈ ಅಧಿಕಾರಿಗಳು ಕೆಲವು ಮಂದಿ ಅಂತೂ ಬೆಳಗಾವಿ ಜಿಲ್ಲಾ ಬಿಟ್ಟು ಹೋಗೇ ಇಲ್ಲ, ಎಲ್ಲೂ ಹೋಗಿಲ್ಲ ಅವರು. ಬೆಳಗಾವಿ ಜಿಲ್ಲಾನ ಖಾಯಂ ಒಂದು ಕೆಲವೊಂದು ಮಂದಿ ಕ್ಲಾಸ್ 2 ಆಯ್ತು, ಆಮ್ಯಾಗ ಗೆಸ್ಟೆಡ್ ಆಯ್ತು, ಕ್ಲಾಸ್ FDC ಆಯ್ತು, SD ಆಯ್ತು, ಭಾಳ ದಿವಸದಿಂದ ಇಲ್ಲೇ ಕುಂತಾರೆ ಅವರು. ಮತ್ತು ಯಾರಿಗೂ ಅವ್ರು ಕೇರು ಮಾಡೋದಿಲ್ಲ. ಆದವ್ರಿಗೆ ಯಾವ ರಾಜಕಾರಣಿಗಳಿಗೂ ಮಾಡೋದಿಲ್ಲ, ಅಧಿಕಾರಿಗಳಿಗೂ ಅವ್ರು ಕೇರ ಮಾಡೋದಿಲ್ಲ. ಅವ್ರನ್ನ ಕೇಳುವಂಥ ತಾಕತ್ತು ಯಾರ್ಯಾರಿಗೂ ಇಲ್ಲ. ಯಾಕಂದ್ರೆ ಅವರೆಲ್ಲ ರಾಜಕಾರಣಿಗಳ ಸಂಬಂಧಿಕರ ಹಿಂಬಾಲಕರ ಇರ್ತಾರೆ. ಇರಲಿ. ಈಗ ಇವತ್ತು ಒಂದು ಗ್ರೇಡ್ 2 ತಹಸೀಲ್ದಾರ್ ನಿಪ್ಪಾಣಿಯ ಗ್ರೇಡ್ 2 ತಹಸೀಲ್ದಾರ್ ಆದಂಥ ಅರುಣ್ ಶ್ರೀಕಂಠಯ್ಯ, ಬಹುತೇಕ ಅರುಣ್ ಶ್ರೀಕಂಠಯ್ಯ ಇವತ್ತು ಒಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಭದ್ರಾಮಟ್ಟಿಗೆ ಒಬ್ಬರಿಗೆ ನೌಕರಿ ಕೊಡಿಸ್ತೇನೆ ಅಂತ ಫೋನ್ಯಾಗ ಮಾಡಿದ್ನ ನಮ್ಮ ವೀಕ್ಷಕರೊಬ್ಬರು ನನಗೆ ಕಳಿಸಿದ್ದಾರೆ. ಹಾಂ, ಈಗ ನೀವು B.Ed ಅಂದ್ರಲ್ಲ, ನನ್ನ ಮಿಸ್ಸಸ್ದು ಐತ್ರಿ ಸರ್ B.Ed. ಹಾಂ, ಬೆಸ್ಟ್ ಅಂತ. ಅದು ಎಲ್ಲಿ ಏನ್ರಿ? ಹಾಂ, ಎಲ್ಲಿ ರೀ ಏನ್ರಿ? ಇದು ಚೆನ್ನಮ್ಮ ಇದು ಯಾವುದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ? ಹಾಂ, ಹೌದು ಹೌದು. ಎಷ್ಟು ಕೊಡ್ಬೇಕ್ರಿ? ಇಲ್ಲ ಒಂದು ನಂದೇ ಐತ್ರಿ ಸರ್ ಇದು, ನನ್ನ ಮಿಸ್ಸಸ್ದು ಹೇಳೋದನ್ನ. ಅದರು ಕೆಲಸ ಏನ ಎಷ್ಟು ಕೊಡಬೇಕು, ಪಗಾರ ಎಷ್ಟು? ಒಂದು ಮಿನಿಟ್. ರಾಣಿ ಚೆನ್ನಮ್ಮ ಇದ್ರಾಗ ಐತೆ ಅದು ಯೂನಿವರ್ಸಿಟಿ ಇದಕ್ಕೆ ರೀ ನಮ್ದು ಭದ್ರಾಮಟ್ಟಿಗೆ. ಹಾಂ ಹಾಂ ರೀ. 25 ಕೊಡ್ಬೇಕು. 25 ರೀ? ಪಗಾರ ಎಟ್ರಿ ಸರ್? 80,000 ಐತೇನ್ರಿ? ರಾಣಿ ಚೆನ್ನಮ್ಮಕ್ಕೆ ರೀ? ಹೌದು. ಇದು ಏನಂತಿಲ್ಲ ನಿಮ್ಮ ಜಾಬ್ ರೀ? ಜಾಬ್ ಏನು ರೀ? ಅಲ್ಲಿ B.Ed ಮ್ಯಾಗ ಏನು ಕೊಡ್ತಾರೆ ಅಂಬಲ್ಪ? ಟೀಚರ್ ಆಗಬೇಕ್ರಿ, ಮತ್ತೆ ಅದನ್ನ ಬಿಟ್ಟು ಏನು ಬರೋದಾಗುತ್ತೆ? ಹಾಂ, ಅಷ್ಟಲ್ಲ. ಖರೆ ಅಲ್ಲಿ ಯೂನಿವರ್ಸಿಟಿಗೆ ಹೆಂಗೇನ್ರಿ ಸರ್ B.Ed ಅದಾರ ರೀ? ಹೌದು. ಅದು ಇವ್ರಿಗೆ ಮಾಸ್ಟರ್ ಡಿಗ್ರಿ ಆಗಿಲ್ರಿ ಸರ್, ಬರೀ BA B.Ed ಆಗೈತ್ರಿ. ಅದು B.Ed ದವ್ರದ್ದು ಹಾಕ್ಯಾರು, MSc ಹಾಕ್ಯಾರು. ಹಾಂ ರೀ. BA ಹಾಕ್ಯಾರು. ಹಾಂ. ಖರೆ 25 ಎಲ್ಲ ಪೂರ್ತಿ ಒಮ್ಮೆ ಕೊಡ್ಬೇಕ್ರಿ? ಅರ್ಧ ಕೊಡುದ, ಈಗ 10 ಕೊಡುದ. ಹಾಂ ರೀ. ಓದೋದು ಆದ್ಮೇಲೆ ಕೊಡುದ.
ಹಿಂಗೈತ್ರಿ ಬಾ ಖರೆ ಬಾ ನನ್ನ ಕೈಲಿ ಆಟ ಆಗುಲ್ರಿ ಸರ್. ಆ ನನ್ನ ಕೈಲಿ ಆಟ ಆಗಬೇಕ್ರಲ್ಲ ಸರ್. ಹೆಂಗೆ ಅದಕ್ಕೇನೋ ಉಪಾಯ ಏನೈತ್ರಿ? ನಿಗಡೆ ಎಷ್ಟು ಆಗ್ತಾವ ಅಷ್ಟು ತೊಗೊಂಬ ಮೊದಲು ಹಾಕೋನು, ಹಾಂ ರೀ ಆಮ್ಯಾಗ ಅಲ್ಲಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡೋನು. ಸರ್. ಪೋಸ್ಟ್ ಏನು ಅನ್ನೋದು ಹೇಳ್ರಿ ಏನ್ರಿ? ನನ್ನ ಹಾ? ಮಾವನ ಸಂಗಟ ನನ್ನ ಮೇವನ ಸಂಗಟ ಜರ ಮಾತಾಡ್ತಾನು. ಪೋಸ್ಟ್ ಏನು ಅನ್ನೋದು ಜರ ಹೇಳ್ರಿ. ಹಾಂ 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 ರೀ. ಓಕೆ. ಸರಿ ಸರ್. 25 ಲಕ್ಷ ರೂಪಾಯಿ ಕೊಡ್ತಾರೆ. ಅದು ಆ ರಾಣಿ ಚೆನ್ನಮ್ಮದಾಗ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಯಾವ ಪೋಸ್ಟ್ಗೆ ಯಾವ ಎಜುಕೇಷನ್ಗೆ ಮಾಡ್ಕೋತಾರೆ ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ರಾಣಿ ಚೆನ್ನಮ್ಮದಾಗ BA ಅಂತ ಹೇಳ್ತಾನೆ, BP.Ed ಅಂತಾನೆ, ಏನೇನೋ ಅಂತಾರೆ. ಆಮ್ಯಾಗ 25 ಲಕ್ಷ ರೂಪಾಯಿ ಕೊಡ್ರಿ, ನಾನು ನಾಮಿನೇಷನ್ ಇದನ್ನು ನಿಮಗೆ 80,000 ಪಗಾರ ಐತಿ, ಅದನ್ನು ಅಪಾಯಿಂಟ್ಮೆಂಟ್ ಮಾಡಿಸ್ಕೊಡ್ತೇನೆ ಅಂತ ಅವಂದ ಧ್ವನಿ ಬಹುತೇಕ ವೈರಲ್ ಆಗತ್ತೈತಿ. ಇದು ಈ ಶ್ರೀಕಂಠಯ್ಯ ಅದು ತನ್ನ ಕೆಲಸ ಬಿಟ್ಟು ಇದನ್ನು ಅವ್ರಿಗೆ ಅಧಿಕಾರ ಯಾರು ಕೊಟ್ರು? ಇದನ್ನು ರಾಜ್ಯಪಾಲರು ಕೊಟ್ಟರು, DC ಅವ್ರು ಕೊಟ್ಟರು, ಮಂತ್ರಿಗಳು ಕೊಟ್ಟರು, ಯಾರು ಅದನ್ನು ಅಪಾಯಿಂಟ್ಮೆಂಟ್ ಮಾಡೋಕ್ಕೆ? ಇದು ವೈರಲ್ ಅಂಕಿ ಆಗತ್ತೈತೆ. ಆದರೆ ಇಂಥವೆಲ್ಲ ಘಟನೆಗಳು ಆದಾಗೂ ಜಿಲ್ಲೆ ಸಂಬಂಧಪಟ್ಟಂಥ ಮಂತ್ರಿಗಳಾಗಲಿ, ಇವತ್ತು ಜಿಲ್ಲಾಧಿಕಾರಿ ಆಗಲಿ, ಇವತ್ತು ರೆವಿನ್ಯೂ ಮಂತ್ರಿಗಳಾಗಲಿ ಇದನ್ನು ಗಮನ ಕೊಡಲಿಲ್ಲ ಅಂದ್ರೆ ಏನಪ್ಪ ಬೆಳಗಾವಿ ಜಿಲ್ಲಾದಂತೇಳಿ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಮಾತಾಡ್ತಾರೆ. ಅವ್ನ ರಕ್ಷಣೆ ಮಾಡ್ರಿ ಅಂದ್ರೆ ನಿಮ್ಮ ಬಗ್ಗೆ ಮಾತಾಡ್ತಾರೆ. 25 ಲಕ್ಷ ಓಪನ್ ಆಗಿ ಕೇಳ್ತಾನಂದ್ರೆ ಏನು ಎಲ್ಲಿ ಬಂತು ನಮ್ಮ ಜಿಲ್ಲಾ ಪರಿಸ್ಥಿತಿ? ಅಧಿಕಾರಿಗಳು ಹೀಗೆ ಯಾಕೆ ಮಾಡತ್ತಾರೋ? ಅವ್ರ ಮ್ಯಾಗ ಹತೋಟಿ ಇಲ್ಲೇನಾ? ಜಿಲ್ಲೆ ಆಡಳಿತ ಹತೋಟಿ ಇಲ್ಲೇನಾ? MLAಗಳು ಹತೋಟಿ ಇಲ್ಲ ಅಂತ ಜನ ಮಾತಾಡತೈತೆ. ನೀವು ಅವ್ರನ್ನ ರಕ್ಷಣೆ ಮಾಡ್ರಿ ಅಂದ್ರೆ ನೀವು ಮುಂದಿನ ದಿನಮಾನದಾಗ ಜನ ಯಾರ್ಯಾರಿಗೇನು ಕಲಿಸ್ಬೇಕಂತ ತಯಾರಿ ಐತೆ. ಅದಕ್ಕೆ ದಯಮಾಡಿ ಆ ತಹಸೀಲ್ದಾರ್ಗೆ ಈಗೇನು ಡಿಮ್ಯಾಂಡ್ ಮಾಡಿದನಲ್ಲ ಅಂಥ ತಹಸೀಲ್ದಾರ್ಗಳ ಇಲ್ಲಿ ಜಿಲ್ಲಾದಾಗ ಇಟ್ಕೊಂಡ್ರಂದ್ರೆ ನಮ್ಮ ಜಿಲ್ಲಾದಾಗ ಏನು ಜಿಲ್ಲಾ ಪರಿಸ್ಥಿತಿ ಏನಾಗ್ತೈತಿ, ಜಿಲ್ಲೆಯೊಳಗೆ ಎಂಥ ಅಧಿಕಾರಿಗಳು ಅದಾರಂತ ಬೇರೆ ಜಿಲ್ಲಾದವ್ರ ಮೆಸೇಜ್ ಏನು ಹೋಗ್ತೈತಿ ಅನ್ನೋದು ಗಮನ ಇಡ್ಬೇಕು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯೊಳಗೆ ಕೆಲವು ಜನ ಇಂಥ ಅಧಿಕಾರಿಗಳು ಇದ್ದಂಥ MLA ಮಂತ್ರಿಗಳ ಹೆಸರು ಕೆಡಿಸ್ತಾರೋ, ಜಿಲ್ಲಾದ ಹೆಸರು ಕೆಡಿಸ್ತಾರೋ. ಅದಕ್ಕೆ ಕೂಡಲೇ ಈ ಶ್ರೀಕಂಠಯ್ಯನ ಮ್ಯಾಗ ಕ್ರಮ ತಗೋಬೇಕು, ಅರುಣ್ ಶ್ರೀಕಂಠಯ್ಯನ ಮ್ಯಾಗ ಅಂತೇಳಿ ಜನ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತಾನೆ. ನಮಸ್ಕಾರ 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 ನಮಸ್ಕಾರ. ನನ್ನ ಹೆಸರು ನಿತ್ಯಾನಂದ ಹಿರೇಮಠ, ಸಾಮಾಜಿಕ ಕಾರ್ಯಕರ್ತ ಇದ್ದೀನಿ. ನಾವು ಒಂದು ಗ್ರಾಮದ ಸಲುವಾಗಿ ನಿಪ್ಪಾಣಿಯ ಉಪ ತಹಸೀಲ್ದಾರಂಥ ಅರುಣ್ ಶ್ರೀಕಂಠೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಮಗೆ ಗ್ರಾಮದ್ದು ರಿನ್ಯೂವಲ್ ಆಗಬೇಕಾಗಿತ್ತು, ಹಾಗೂ ಅದು ಹೆಸರು ಚೇಂಜ್ ಮಾಡಬೇಕಾಗಿತ್ತು. ಅದರ ಸಲುವಾಗಿ ಅರುಣ್ ಶ್ರೀಕಂಠೆ ನಿಪ್ಪಾಣಿಯ ಉಪ ತಹಸೀಲ್ದಾರಾದಂಥ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ನಾನು ಮಾಡಿಕೊಡ್ತೀನಿ, ರಿಪೋರ್ಟ್ ಹಾಕಬೇಕು, ಅದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಬೇಕು, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನಾವು ಅಂದಾಜಾಗಿ ಕೇಳಿದ್ವಿ. ಅವರು ನಾನು ಕೇಳ್ಕೊಂಡಿರ್ತೀನಿ, ಆ ಥರ ಹೇಳ್ತೀನಿ, ಈ ಥರ ಹೇಳ್ತೀನಿ ಅಂತ ಹೇಳಿದ್ರು. ಆದರೂ ನಾವು ಅವ್ರನ್ನ ಸರ್ ಏನು ಖರ್ಚಾಗುತ್ತೆ ಹೇಳ್ರಿ, ನಾವು ಅದು ಕೊಡೋಕೆ ರೆಡಿ ಇದ್ದೀವಿ, ಬಟ್ ನಮ್ಗೆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಗ್ರಾಮವನ್ನು ನಮ್ಮ ಹೆಸರಲ್ಲೇ ಮಾಡಿಕೊಡಿ, ರಿನ್ಯೂವಲ್ ಮಾಡಿಕೊಡಿ ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವರು 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ, 3 ಲಕ್ಷ ರೂಪಾಯಿ ಕೊಟ್ಟರೆ ನಾನು ನಿಮ್ಗೆ ಮಾಡಿಕೊಡ್ತೀನಿ, ರಿನ್ಯೂವಲ್ ಮಾಡಿಕೊಡ್ತೀನಿ, ನಿಮ್ಮ ಹೆಸರಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಕೊಂಡು ಅವ್ರಿಗೆ 3 ಲಕ್ಷ ಕೊಡೋಕ್ಕೂ ರೆಡಿ ಆಗಿದ್ವಿ. ಆದರೆ ಅವರ ಬ್ಯಾಕ್ಗ್ರೌಂಡ್ ನಾವು ಒಂದು ಸ್ವಲ್ಪ ವಿಚಾರ ಮಾಡಿದಾಗ ಅವರು ನಮ್ಮಂಥ ಅನೇಕ ಜನರಿಗೆ ಮೋಸ ಮಾಡಿದ್ದು ನಮ್ಗೆ ಕಂಡು ಬಂದಿದ್ದು. ಅವರ ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದಿಟ್ಟು ಬಡ ಜನರ ಭೂಮಿಗಳನ್ನು ಯಾರ್ದೋ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾಡಿಕೊಟ್ಟಿದ್ದಾರೆ, ಅವ್ಯವಹಾರ ಮಾಡಿಕೊಟ್ಟಿದ್ದಾರೆ. ಮತ್ತು ಕೆಲವೊಂದಿಷ್ಟು ಜಮೀನುಗಳಿಗೆ ವಾರಸ ಇಲ್ಲದೆ ಅಂತ ಜಮೀನುಗಳಿಗೆ, ಕುಟುಂಬದ ಯಾವ ವಾರಸ ಇಲ್ಲದೆ ಇರುವಂಥ ಜಮೀನುಗಳನ್ನು ಬೈಲೊಂಗಲ್, ಕಿತ್ತೂರು, ನೇಸರ್ಗಿ ಈ ಭಾಗದಲ್ಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರ ಲಿಮಿಟ್ ಇರೋದು ನಿಪ್ಪಾಣಿ ಭಾಗ ಅಷ್ಟೇ. ಆದರೆ ಇವರು ಮಾಡಿಕೊಟ್ಟಿರೋದು ಬೈಲೊಂಗಲ್, ಕಿತ್ತೂರು, ಈ ಯಕ್ಷಂಬ ಈ ಸೈಡ್ ಎಲ್ಲ ಜಮೀನುಗಳನ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿಗಲ್ ಆಗಿ. ಅವರೇ ಖುದ್ದು ಅರುಣ್ ಶ್ರೀಕಂಠೆ ಅವರೇ ಖುದ್ದಾಗಿ ಮಾತಾಡಿರುವಂಥ ಪ್ರೂಫ್ಗಳು ಎಲ್ಲ ನಮ್ಮ ಕಡೆ ಇದಾವೆ. ಮತ್ತು ಇನ್ನೊಂದು ಇವೆಲ್ಲ ನೋಡಿ, ಇವೆಲ್ಲ ಇದು ಬುಡಕಟ್ಟಿ ಜಮೀನಿದೆ. ಇದು ಅರುಣ್ ಶ್ರೀಕಂಠೆ ಅವ್ರಿಗೆ ಸಂಬಂಧನೇ ಬರಲ್ಲ, ಅವ್ರಿಗೂ ಈ ಏರಿಯಾಕ್ಕೂ ಸಂಬಂಧನೇ ಇಲ್ಲ. ಅವ್ರ ಲಿಮಿಟೇ ಅಲ್ಲ, ಇದು ಬೇರೆ ತಾಲೂಕು. ಇಲ್ಲಿ ಎಲ್ಲ ಜಮೀನುಗಳನ್ನ ಇವ್ರು ಮಾಡಿಕೊಟ್ಟಿದ್ದಾರೆ. ಅದು ಅವ್ರು ಖುದ್ದು ಅವರ ಒಪ್ಕೊಂಡಿರೋದು. ಅದರೊಳಗೆ ಬಂದಿರೋ ಪ್ರಾಫಿಟಲ್ಲಿ 1/3 ಮಾಡ್ಕೊಳ್ಳೋಣ ಅಂತ 3 ಜನರ ನಡುವೆ ಮಾತುಕತೆ ಆಗಿರುತ್ತೆ. ಈ ಥರ ಹಲವಾರು ಜನರಿಗೆ ಅವ್ಯವಹಾರ ಮಾಡಿದ್ದಾರೆ, ಹಲವಾರು ಜನರಿಗೆ ಮೋಸ ಮಾಡಿದ್ದಾರೆ. ಈಗ ನಾವು ಗ್ರಾಮದ್ದು 3 ಲಕ್ಷ ನಾವು ಕೊಡೋಕೆ ರೆಡಿ ಇದ್ವಿ. ಅದನ್ನ ಅವರು ಯಾವ ಥರ ಜನರಿಗೆ ಯಾವ ಥರ ಯಾಮಾರಿಸ್ತಾ ಇದ್ದಾನಂದ್ರೆ, ಆ ದುಡ್ಡು ಇಸ್ಕೊಂಡು ಅದನ್ನು ಕೆಲಸ ಮಾಡಿಕೊಡಂಗಿಲ್ಲ. ನಾವು ಮತ್ತೆ ಪದೇ ಕೇಳೋಕೆ ಹೋದ್ರೆ ನಮ್ಮೆಲ್ಲ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತ ಧಮಕಿ ಹಾಕೊಳ್ಳೋದು. ಧಮಕಿ ಹಾಕಿದ ಮೇಲೆ ನಾವು ಏನಾಗ್ಬಿಡ್ತೀವಿ,
ಹೆದರ್ಕೊಂಡು ಯಾರೋ ಅವ್ರ ಕಡೆ ದುಡ್ಡು ಕೇಳೋಕೆ ಹೋಗಲ್ಲ. ಆ ಥರ ಭಾಳ ಜನಕ್ಕೆ ಗೌರ್ಮೆಂಟ್ ನೌಕರಿ ಕೊಡಿಸ್ತೀನಿ ಅಂತೇಳಿ ಅವ್ಯವಹಾರ ಮಾಡಿದ್ದಾರೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಕೊಡಿಸ್ತೀನಿ ಅಂತ ಅವ್ಯವಹಾರ ಮಾಡಿದ್ದಾರೆ. DCC ಬ್ಯಾಂಕಲ್ಲಿ ಕೊಡಿಸ್ತೀನಿ ಅಂತೇಳಿ 35 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ, 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ, 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ, 35 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ, 10 ಲಕ್ಷ ಅಡ್ವಾನ್ಸ್ ಕೊಡ್ಬೇಕಂತ ಹೇಳಿದ್ದಾರೆ. ಮತ್ತು ಅಪೆಕ್ಸ್ ಬ್ಯಾಂಕಲ್ಲಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಅಲ್ಲೂ ಸಾಕಷ್ಟು ದುಡ್ಡು ತೊಗೊಂಡಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನೌಕರಿ ಕೊಡಿಸ್ತೀನಿ ಅಂತ ಅಲ್ಲೂ ದುಡ್ಡು ತೊಗೊಂಡಿದ್ದಾರೆ. ಯಾರಿಗೂ ಎಲ್ಲ ಹುಡುಗರ ಕಡೆ ದುಡ್ಡು ತೊಗೊಳ್ಳೋದು, ಅವನು ವಾಪಸ್ ಕೊಡೋಲ್ಲ. ವಾಪಸ್ ಕೇಳೋಕೆ ಯಾರು ಹೋದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೇನೆ ಅನ್ನೋದು. ಅದು ಇವ್ರದ್ದು ಅಧಿಕಾರದ ದರ್ಪ ಯಾವ ರೀತಿ ಇದೆ ಅಂದರೆ, ಅಲ್ಲಿ ಅವರ ಚಿಕ್ಕೋಡಿ ಭಾಗದಲ್ಲಿ ಎಂತೆಂಥ ರೌಡಿ ಶೀಟರ್ಗಳಿದ್ದಾರೆ, ಎಲ್ಲರಿಗೂ ಇವ್ರಿಗೆ ಟಚ್ ಇದ್ದಾರೆ. ಇವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡುವಂಥ ರೌಡಿ ಶೀಟರ್ಗಳು ಅವ್ರ ಕೈಯಲ್ಲಿದ್ದಾರೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇವ್ರು ಹೇಳಿದ್ನ ಏನು ಹೇಳ್ತಾರೋ ಅದು. ಇವ್ರ ಮೇಲಾಧಿಕಾರಿಗಳು ಹೆಂಗಿದ್ದಾರೆ ಅಂದರೆ, AC ಅವ್ರಿಗೆ, ತಹಸೀಲ್ದಾರ್ ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟು 2 ತಿಂಗಳಾಯ್ತು. 2 ತಿಂಗಳಾದರೂ AC ಅವರು ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ, ತಹಸೀಲ್ದಾರ್ ಅವರು ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. AC ಅವ್ರನ್ನ ಈ ವ್ಯಕ್ತಿ ಅರುಣ್ ಸರ್ಕಂಡೆ, ಉಪ ತಹಸೀಲ್ದಾರ್ ಅಂತ ಅರುಣ್ ಸರ್ಕಂಡೆ ಅವ್ರ ತಾಯಿಯ ಬಗ್ಗೆ ಅವಾಚ್ಯ ಶಬ್ದವಾಗಿ ಬೈದಿದ್ದಾರೆ. ಅವೆಲ್ಲ ನಮ್ಮ ಕಡೆ ಇದಾವೆ. ಅವಾಚ್ಯ ಲಪುಟ್ ಸುಮಗ ಅಂತೇಳಿ ಬೈದಿದ್ದಾರೆ. ಅಷ್ಟು ಬಯಸ್ಕೊಂಡ್ರು ಕೂಡ AC ಅವರು ಇವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳಲ್ಲ. ನಾವು ಕಂಪ್ಲೇಂಟ್ ಕೊಟ್ಟರು ಆ್ಯಕ್ಷನ್ ತೊಗೊಳ್ಳಲ್ಲ ಅಂದರೆ ಇವ್ರಿಗೂ ಅವ್ರಿಗೂ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದು ನಮ್ಮ ದೊಡ್ಡ ಹೇಳ್ತೀನಿ ನಾನು. ಯಾಕಂತಂದ್ರೆ ಇವ್ರು ಅಷ್ಟು ಇಲ್ಲದೆ ಇವ್ರು ಒಬ್ಬ ಅಧಿಕಾರಿನ ಉಳಿಸ್ಕೊಳಕ್ಕೆ ಇವ್ರು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಹತ್ರ ದುಡ್ಡು ತೊಗೊಳ್ಳೋದು, ಅವ್ರು ಮೋಸ ಮಾಡೋದು, ಇದನ್ನೇ ಮಾಡ್ತಾ ಇದ್ದಾರೆ. ಅರುಣ್ ಸರ್ಕಂಡೆ ಮೇಲೆ ಶೀಘ್ರವಾಗಿ ಇಲಾಖಾ ತನಿಖೆ ಆಗಬೇಕು. ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು. ಆತ ಯಾರ್ಯಾರಿಗೆ ವಂಚನೆ ಮಾಡಿದಾನೆ ಅವೆಲ್ಲ ದುಡ್ಡು ರಿಟರ್ನ್ ಆಗಬೇಕು. ಸಾಕಷ್ಟು ಜನ ಬಡ ಹುಡುಗರಿಗೆ, ಅಮಾಯಕರಿಗೆ, ಬಡ ರೈತರಿಗೆ ಎಲ್ಲರಿಗೂ ಆತ ಮೋಸ ಮಾಡಿದ್ದಾನೆ. ಅವಕ್ಕೆಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಕಡೆ ಇದಾವೆ. ನಾವೆಲ್ಲ ಕೊಡೋಕೆ ರೆಡಿ ಇದ್ದೀವಿ. ದಯವಿಟ್ಟು ತಮ್ಮ ಮೂಲಕ ನಾನು ಕೇಳ್ಕೊತೀನಿ, ಆವತ್ತ ಯಾರ್ಯಾರು ಅವ್ಯವಹಾರ ಮಾಡಿದಾನೆ, ಯಾರ್ಯಾರಿಗೆ ಮೋಸ ಮಾಡಿದಾನೆ ಎಲ್ಲ ದುಡ್ಡನ್ನು ಬಡವರಿಗೆ ಪಾಪ ರಿಟರ್ನ್ ಕೊಡಬೇಕು ಅಂತ ನಾವು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ಇನ್ನೊಂದು, ಈಗ ಇವನು ಯಾವ್ಯಾವ ಸರ್ಕಾರಿ ನೌಕರಿ ಸಲುವಾಗಿ ಏನೋ ಬೇಡಿಕೆ ಇಡ್ತಾ ಇದ್ದಾರಲ್ಲ, ಇವು ಪ್ರತಿಯೊಂದಕ್ಕೂ ನಮ್ಮ ಕಡೆ ದಾಖಲೆ ಇದಾವೆ. ಮತ್ತು ಪ್ರತಿಯೊಂದಕ್ಕೂ ನಮ್ಮ ಕಡೆ ರೆಕಾರ್ಡ್ಗಳಿದಾವೆ. ವಿಡಿಯೋ ರೆಕಾರ್ಡ್ ಇದೆ, ಆಡಿಯೋ ರೆಕಾರ್ಡ್ಗಳಿವೆ. ಅವನ CDR ತೆಗೆಸಿದ್ರು ಇನ್ನೂ ಗೊತ್ತಾಗುತ್ತೆ. ಅವನ ಮನೆ CC ಕ್ಯಾಮ್ರಾ ತೆಗೆಸಿದ್ರು ಗೊತ್ತಾಗುತ್ತೆ. ಮತ್ತು ಅವನ ಆಫೀಸಲ್ಲೇ ಕೂತು ಹಣದ ಡೀಲಿಂಗ್ ಎಲ್ಲ ಮಾಡ್ತಾನೆ. ಅವನ ಆಫೀಸಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಅಂತೇಳಿ 8 ಲಕ್ಷ ರೂಪಾಯಿ ತೊಗೊಂಡಿರೋದು ಅವನೇ ಖುದ್ದು ಅರುಣ್ ಸರ್ಕಂಡೆ ಅವರೇ ಖುದ್ದು ಒಪ್ಕೊಂಡಿರೋದಿದೆ. ಅದು ದುಡ್ಡು ತಂದಿಟ್ಟು ಈಗ ಹೋಗಿದ್ದಾರೆ ನೋಡಂತ ಅವನೇ ಒಪ್ಕೊಂಡು ಹೇಳಿದ್ದಾನೆ. ಈ ಥರ ಎಲ್ಲ ಭಾಳ ಜನಕ್ಕೆ ಅವ್ಯವಹಾರ ಮಾಡಿ ಮೋಸ ಮಾಡಿದ್ದಾನೆ. ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಿದ್ದೀನಿ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ರಾಜಕಾರಣಿಗಳ ಹೆಸರು ಹೇಳಿ ಈ ಅವ್ಯವಹಾರಗಳನ್ನ ಮಾಡ್ತಾ ಇದ್ದಾನೆ. ಆ ರಾಜಕಾರಣಿಗಳ ಹೆಸರು ಹೇಳಿದ್ದು ನಮ್ಮ ಕಡೆ ಎಲ್ಲ ಎವಿಡೆನ್ಸ್ ಇದಾವೆ, ಪ್ರೂಫ್ ಇದಾವೆ. ದಯವಿಟ್ಟು ಆ ರಾಜಕಾರಣಿಗಳು ಇಂಥವ್ರನ್ನ ದೂರ ಇಡಬೇಕು. ಇವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು. ಮತ್ತು DC ಅವರು, ಮಾನ್ಯ DC ಅವರ ಹೆಸರಲ್ಲಿ ಇವ ಅವ್ಯವಹಾರ ಮಾಡಿದ್ದಾನೆ. ಅವರು ಕೂಡ ದಯವಿಟ್ಟು ಇವನ ಮೇಲೆ ಶೀಘ್ರವಾಗಿ ಕಾನೂನಾತ್ಮಕ ಕ್ರಮ ಕೈಗೊಂಡು ಇವನು ಇಮ್ಮಿಡಿಯೇಟ್ ಆಗಿ ಕೆಲಸದಿಂದ ತೆಗಿಬೇಕು. ಎಲ್ಲ ಅಂದರೆ ಇಂಥವ್ರು ಕೆಲಸದಲ್ಲಿ ಇದ್ರು ಅಂತಂದರೆ ತುಂಬ ಜನಕ್ಕೆ, ಅಮಾಯಕ ಜನಕ್ಕೆ ಮೋಸ ಆಗುತ್ತೆ. ದಯವಿಟ್ಟು DC ಅವರಾಗಲಿ, AC ಅವರಾಗಲಿ, ತಹಸೀಲ್ದಾರ್ ಆಗಲಿ, ಸಂಬಂಧಪಟ್ಟ ಯಾವ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಇವನ ಮೇಲೆ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೋಬೇಕು. ಮತ್ತು ಇವನ್ನ ನೌಕರಿಯಿಂದ ತೆಗೆದುಹಾಕಬೇಕು. ಇವನ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಂಡು ಇವನ ಮೇಲೆ FIR ದಾಖಲಿಸಿ, ಇವನ್ನ CDR ತೆಗೆಸಿ, ಇವನು ಯಾರ್ಯಾರಿಗೆ ಏನೇನು ಮೋಸ ಮಾಡಿದಾನೆ ಎಲ್ಲ ತೆಗಿಬೇಕು. ದಯವಿಟ್ಟು ನೊಂದವ್ರಿಗೆ ತಾವು ಪರಿಹಾರನ ಒದಗಿಸ್ಕೊಡ್ರಿ. ಮತ್ತು ಇದರಿಂದ ಯಾರ್ಯಾರು ಮೋಸ ಆಗಿದೆ ಅವ್ರಿಗೆಲ್ಲರಿಗೂ ಅವ್ರ ದುಡ್ಡು, ಅವ್ರ ಆಸ್ತಿಗಳ, ಅವ್ರ ಜಮೀನುಗಳು ಎಲ್ಲವನ್ನು ರಿಟರ್ನ್ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ನಮಸ್ತೆ.